ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 9 ವರ್ಷಗಳಿಂದ ಸ್ಕ್ಯಾನಿಂಗ್ ಸೆಂಟರ್ ಸ್ಥಗಿತಗೊಂಡಿದೆ. ಸ್ಕ್ಯಾನಿಂಗ್ ಸೆಂಟರ್ ಮರುಸ್ಥಾಪನೆಗೆ ಸಂಘಟನೆಗಳು ಇದೀಗ ಬಿಗಿ ಪಟ್ಟು ಹಿಡಿದಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಆಗಿರೋದು ಇದು. ಅಂದರೆ 9 ವರ್ಷ ಆಯಿತು. 9 ವರ್ಷಗಳಿಂದಲೂ ಕೂಡ ಅಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇಲ್ಲ, ಸ್ಥಗಿತಗೊಂಡಿದೆ. ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನಾಕಾರರಿಂದ ಧರಣಿ ಮಾಡಲಾಗ್ತಾ ಇದೆ. ಖಾಸಗಿ ಸ್ಕ್ಯಾನಿಂಗ್ಗೆ ಹೆಚ್ಚಿನ ಹಣ ಪಾವತಿಸುವಂತ ಅನಿವಾರ್ಯತೆಯಲ್ಲಿ ಆಗದೆ. ಅಂದರೆ ಸ್ಕ್ಯಾನಿಂಗ್ ಸೆಂಟರ್ ಮರುಸ್ಥಾಪನೆ ಮಾಡಬೇಕು ಅನ್ನೋದು ಒಂದು ಬಿಗಿಪಟ್ಟು. ಇನ್ನೊಂದು ಕಡೆ ಖಾಸಗಿ ಸ್ಕ್ಯಾನಿಂಗ್ಗೆ ಹೆಚ್ಚಿನ ಹಣವನ್ನು ವ್ಯಯಿಸಬೇಕಾಗತ್ತೆ. ಅದು ಕಷ್ಟ ಆಗುತ್ತೆ ಜನರಿಗೆ. ಬಡವರು, ಮಧ್ಯಮ ವರ್ಗದವರು, ಮಹಿಳೆಯರು ಏನು ಮಾಡಬೇಕಾಗತ್ತೆ, ತೊಂದರೆ ಆಗುತ್ತೆ ಅಂತ ಹೇಳಿ ಇದೀಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕೂಡಲೇ ಸ್ಕ್ಯಾನಿಂಗ್ ಸೆಂಟರ್ ಅನ್ನು ಆರಂಭಿಸುವಂತೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಇದೀಗ ಹೋರಾಟಗಾರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮೂಲ ಸಮಸ್ಯೆ ಆಗಿದೆ. ಸಕಲೇಶಪುರದ ಸ್ಕ್ಯಾನಿಂಗ್ ಸೆಂಟರ್ 9 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇಲ್ಲ. ಹಾಗಾದ್ರೆ 9 ವರ್ಷಗಳಿಂದ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಯಾರು ಕೂಡ ಪ್ರಶ್ನೆನೇ ಮಾಡ್ತಾ ಇಲ್ವಾ? ಇದರಿಂದ ಸಮಸ್ಯೆ ಆಗ್ತಾ ಇರೋದು ಸಾರ್ವಜನಿಕರಿಗೆ. ಸಾರ್ವಜನಿಕರು ಏನ್ ಮಾಡಬೇಕು? ಅಗತ್ಯ ವೈದ್ಯಕೀಯ ಸ್ಕ್ಯಾನಿಂಗ್ ಆಗಿ ಖಾಸಗಿ ಕೇಂದ್ರಗಳನ್ನ ಇವರು ಅವಲಂಬಿಸಬೇಕಾಗಿರುವಂತ ಒಂದು ಅನಿವಾರ್ಯತೆ ಕೂಡ ಈಗ ನಿರ್ಮಾಣ ಆಗಿದೆ. ನನ್ನ ಕಚೇರಿಯ ಮುಂದೆ ಇಲ್ಲಿ ಬಂದು ಕೂರ್ಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು ಅಂತ. ಯಾರ್ದ್ರಿ ಕಚೇರಿ? ನಮ್ದು ಕಚೇರಿ, ನಮ್ಮ ಕಚೇರಿ ಇದು. ನಾವು ಬಂದು ಕೇಳ್ತೀವಿ, ನಮ್ಮ ಹಕ್ಕಿದೆ. ಇನ್ನೊಂದು ತಿಳ್ಕೋಬೇಕು, ಡ್ಯೂಟಿಯ ಟೈಮ್ 10 ರಿಂದ 10:30 ಇರ್ಬೋದು, 11:30. ಈ ಕುರಿತು ಮಾತನಾಡೋದಕ್ಕೆ ಸಾಮಾಜಿಕ ಹೋರಾಟಗಾರರಾದಂತಹ ಯೂನಸ್ ಸ್ವತಃ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್, ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. 9 ವರ್ಷದಿಂದ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಸ್ಥಗಿತಗೊಂಡಿದೆ ಅಂತ ಹೇಳಿದ್ರೆ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ವಾ ಸರ್? ಇದಕ್ಕೆ ಏನು ಉತ್ತರ? ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಾ ಇದೆ ಅಂದ್ರೂ ಕೂಡ ಯಾಕೆ ಯಾರು ಕೇರ್ ಮಾಡ್ತಾ ಇಲ್ಲ? ಹೌದು ಮೇಡಮ್, ಇದು 2017ರಿಂದ ಏನು ಒಂದು ಸ್ಕ್ಯಾನಿಂಗ್ ಮಿಷಿನ್ ತಗೊಬರ್ತಾರೆ. ಅದಾದ್ಮೇಲೆ ಸಿಂಗಲ್ ಒನ್ ಡೇನು ಸಹ ಅದು ವರ್ಕ್ ಆಗೋದಿಲ್ಲ. ಅದಾದ್ಮೇಲೆ ಅದನ್ನ ನಿರಂತರವಾಗಿ ಇಂಡಿವಿಜುವಲ್ ಆಗಿ ಮನವಿಯನ್ನು ಕೊಡ್ತಾ ಇದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ಬಟ್ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ನಮಗೆ UT ಖಾದರ್ ಅವರು 2 ಬಾರಿ ಆರೋಗ್ಯ ಸಚಿವರಾಗಿದ್ದಂಥವ್ರು, 2 ಬಾರಿ ಆರೋಗ್ಯ ಸಚಿವರಾಗಿದ್ರು ಸಹ ಅವರಿಗೆ ನಮ್ಮ ಒಂದು ಸ್ಕ್ಯಾನಿಂಗ್ ಯಂತ್ರವನ್ನ ರೆಡಿ ಮಾಡಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದಾಗ ಅವರ ಜವಾಬ್ದಾರಿಯನ್ನ ಅವರು ಯಾವ ಲೆವೆಲ್ನಲ್ಲಿ ನಿಭಾಯಿಸಿರ್ಬಹುದು ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ನಮ್ಮ ಸಕಲೇಶಪುರದಲ್ಲಿ ಸ್ಕ್ಯಾನಿಂಗ್ ಇಲ್ಲ ಅಂತೇಳಿ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಇಂದ ರೆಫರ್ ಮಾಡ್ತಿರ್ತಕ್ಕಂಥದ್ದು. ಅಲ್ಲಿ ಅವರಿಗೆ ಮನ ಬಂದಂತೆ ದುಡ್ಡನ್ನ ತಗೊಳ್ತಿದ್ದಾರೆ. ನಮ್ಮ ಸಕಲೇಶಪುರದ ವ್ಯಾಪ್ತಿಯಲ್ಲಿ ಕರ್ನಾಟಕದಲ್ಲೇ ಅತಿ ಎರಡನೇ ದೊಡ್ಡ ತಾಲೂಕು ನಮ್ಮ ಸಕಲೇಶಪುರ. ಇದು ಮಲೆನಾಡಾಗಿರೋದ್ರಿಂದ ಇಲ್ಲಿ ಹಳ್ಳಿಗಳಲ್ಲಿ ಎಲ್ಲರೂ ಕನಿಷ್ಠ ವೇತನಕ್ಕೆ ದುಡಿತಕ್ಕಂಥವ್ರು. ಅವರ ಕೈನಲ್ಲಿ 1,500 ರಿಂದ 2,000 ರೂಪಾಯಿ ಸ್ಕ್ಯಾನಿಂಗ್ ತಗೊಳ್ತಕ್ಕಂಥದ್ದು ನಮಗೆ ಅದು ದೊಡ್ಡ ಮೊತ್ತವಾಗಿ ಪರಿಣಮಿಸಿದೆ. ಇದನ್ನ ಪ್ರಶ್ನೆ ಮಾಡಿಕೊಂಡು ನಾವು ನಿನ್ನೆ ಪ್ರತಿಭಟನೆಯನ್ನ ಮಾಡಿ ಮನವಿಯನ್ನ ಸಲ್ಲಿಸಿದ್ದೀವಿ. ಇದು ಅಧಿಕಾರಿಗಳಿಂದ ಏನಾದ್ರೂ ಪ್ರತಿಭಟನಾಕಾರರ ಜೊತೆಗೆ ಏನಾದ್ರೂ ಮಾತುಕತೆ ಆಗಿದ್ಯಾ? ಏನಾದ್ರೂ ಭರವಸೆ ಕೊಟ್ಟಿದ್ದಾರಾ? ರಿಯಾಕ್ಟ್ ಮಾಡಿದ್ರಾ ಹೇಗೆ? ಇಲ್ಲ, ನಮಗೆ ಇದನ್ನ ತಹಸೀಲ್ದಾರ್ ಮುಖಾಂತರ ಇದನ್ನ ಹತ್ತಿಕ್ಕತಕ್ಕಂತ ಕೆಲಸಗಳು ನಡೀತು. ಬಟ್ ನಾವೆಲ್ಲವೂ ಅದನ್ನ ಸಮಾಧಾನವಾಗಿ ಅದನ್ನ ಹ್ಯಾಂಡಲ್ ಮಾಡಿದೀವಿ. ಮತ್ತು ಅಧಿಕಾರಿಗಳಿಗೆ ನಾವು ಗಡುವನ್ನ ಕೊಟ್ಟಿದೀವಿ, 15 ದಿನಗಳ ಗಡುವನ್ನ ಕೊಟ್ಟಿದೀವಿ. ಸೆಪ್ಟೆಂಬರ್ 1ನೇ ತಾರೀಕು ನಮಗೆ ವರವಾಗಿರುತ್ತೋ ಶಾಪವಾಗಿರುತ್ತೋ ಗೊತ್ತಿಲ್ಲ. ಅದು ಆವತ್ತಿನ ದಿನ ನಮಗೆ 15 ದಿನ ಕಳೆದಲ್ಲ ಸ್ಕ್ಯಾನಿಂಗ್ ಸೆಂಟರ್ ಓಪನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಯ ಮುಂದೆ ಅನಿರ್ದಿಷ್ಟವಾದಿ ಧರಣಿಯನ್ನ ಹೂಡಬೇಕು ಅಂತ ಹೇಳ್ಬಿಟ್ಟು ಸಕಲೇಶಪುರದ ಸಾರ್ವಜನಿಕರು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಈಗ ಸಮಸ್ಯೆ ಆಗ್ತಾ ಇರುವಂತ ಮಹಿಳೆಯರೆಲ್ಲ ಇದು ಕ್ಲೋಸ್ ಆಗಿರೋದ್ರಿಂದ, ಸ್ಥಗಿತ ಆಗಿರೋದ್ರಿಂದ ಅವ್ರು ಎಲ್ಲಿಗೆ ಹೋಗ್ಬೇಕಾಗಿದೆ? ಇದು ಸ್ಥಗಿತ ಆಗಿರೋದ್ರಿಂದ ನಮ್ಗೆ ಹಾಸನಕ್ಕೆ ಹೋಗುವಂತ ಪರಿಸ್ಥಿತಿ. ನಮ್ಗೆ ಸಕಲೇಶಪುರ ಒಂದು ತುದಿಯಿಂದ ಸೆಂಟರ್ ಸಕಲೇಶಪುರ ಟೌನ್ ಸೆಂಟರ್ಗೆ ಬರಬೇಕು ಅಂದ್ರೆ 45 ಕಿಲೋಮೀಟರ್ಸ್ ಇಂದ 50 ಕಿಲೋಮೀಟರ್ಸ್ ಅಂತ ಇದೆ. ಇಲ್ಲೂ ಕೆಲವೊಂದ್ಸತಿ ಅದು ಅಲ್ಲದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾತ್ರ ಸಮಸ್ಯೆ ಇರೋದಲ್ಲ, ಅದಕ್ಕೆ ವೈದ್ಯರ ಸಮಸ್ಯೆಯೂ ಸಹ ಇದೆ. ಇಲ್ಲಿ ವೈದ್ಯರು ಯಾವತ್ತೂ ಇರೋದಿಲ್ಲ. ಗುರುವಾರ ದಿನ, ಸಂತೆ ದಿನ ಅಷ್ಟೇ ಇಲ್ಲಿ ವೈದ್ಯರು ಇರ್ತಕ್ಕಂಥದ್ದು. ಅಲ್ಲದಲ್ಲೇ ಇರ್ತಕ್ಕಂಥ ಸಮಯದಲ್ಲಿ ವೈದ್ಯರ ಶೂನ್ಯತೆ ನಮ್ಮ ಮನೇಲಿ ಕಾಡ್ತಾ ಇದೆ. ಇವೆಲ್ಲ ಅದು ಇಷ್ಟು ಮಾತ್ರ ಹಲವಾರು ಸಮಸ್ಯೆಗಳ ಭಂಡಾರ ಆಗೋಗ್ಬಿಟ್ಟಿದೆ ನಮ್ಮ ಸಕಲೇಶಪುರದ ಸರ್ಕಾರಿ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ.
ಓಕೆ, ಥ್ಯಾಂಕ್ ಯು ಸರ್. ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ನಾವು ಕೂಡ ಅಧಿಕಾರಿಗಳನ್ನು ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡ್ತೇವೆ. ಸ್ಥಗಿತಗೊಂಡಿರುವಂತಹ ಸ್ಕ್ಯಾನಿಂಗ್ ಸೆಂಟರ್ ಮರು ನಿರ್ಮಾಣ ಏನಾದರೂ ಆಗತ್ತಾ, ಸ್ಥಾಪಿತ ಆಗತ್ತಾ ಅಂತ ಹೇಳಿ ಕಾದು ನೋಡೋಣ. ಥ್ಯಾಂಕ್ ಯು. ನಮ್ಮ ಈ ಒಂದು ಪ್ರತಿಭಟನೆ ಮುನ್ನಡೆಸಿದಂತ ಮೊತ್ತ ಮೊದಲ ವ್ಯಕ್ತಿ ಅಂದ್ರೆ ಯೂನುಸ್ ಅವರು.